ನಮಸ್ತೆ ಆತ್ಮೀಯರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ಗಳನ್ನು ಸುಲಭವಾಗಿ ಪಡೆಯಿರಿ. ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶನ ಹಿನ್ನೆಲೆ ಮತ್ತು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಕಾರಣಗಳು ಏನು ಮತ್ತು ಇದನ್ನ ಆಚರಣೆಗೆ ತಂದಂತ ವ್ಯಕ್ತಿಯ ಪರಿಚಯವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಡಿಕೊಡ್ತೀನಿ. ಸಾರ್ವಜನಿಕ ಗಣೇಶೋತ್ಸವಕ್ಕೆ 77 ವರ್ಷ ತುಂಬುತ್ತೆ. ಭಾವೈಕ್ಯತೆಯ ಉದ್ದೇಶದಿಂದ ಸ್ಥಾಪಿತಗೊಂಡಂತ ಈ ಸಾರ್ವಜನಿಕ ಗಣೇಶೋತ್ಸವದ ಮಾಲೀಕರು ಅಂತ ಕರಿಬೇಕಾದ್ರೆ ಅದು ಬಾಲ್ ಗಂಗಾಧರ ತಿಲಕವರ್ನ. ಭಾವೈಕ್ಯತೆಯ ಉದ್ದೇಶವನ್ನು ಇಟ್ಕೊಂಡು ಬಂದಂತಹ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಪ್ರೇರಣೆ ಅಂದ್ರೆ ಅದು ಬಾಲ್ ಗಂಗಾಧರ ತಿಲಕರು. ಸ್ವಾತಂತ್ರ್ಯದ ಸಮಯದಲ್ಲಿ ಬ್ರಿಟಿಷರ ಕಣ್ಗಾವಲಿನಿಂದ ತಪ್ಪಿಸಿಕೊಂಡು ತಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಳನ್ನು ಒಗ್ಗೂಡಿಸುವ ಉದ್ದೇಶದಿಂದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮೊರೆ ಹೋಗ್ತಾರೆ ತಿಲಕರು. ಮೊದಲು ಮನೆಗಷ್ಟೇ ಸೀಮಿತವಾಗಿದ್ದಂಥ ಗಣೇಶೋತ್ಸವವನ್ನ ಜಾತಿ ಧರ್ಮದ ಪಂಗಡದ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಆಚರಿಸುವಂತಹ ಮಾರ್ಗ ಮತ್ತು ಎಲ್ಲರನ್ನೂ ಒಗ್ಗೂಡಿಸುವ ಮಂತ್ರವಾಗಿ ಗಣೇಶೋತ್ಸವವನ್ನ ಪ್ರಾರಂಭಿಸಿದ್ರು ತಿಲಕರು. 1892ರಲ್ಲಿ ಮಹಾರಾಷ್ಟ್ರದಲ್ಲಿ ಬಾವ್ ಸಾಹೇಬ್ ಲಕ್ಷ್ಮಣ್ ಜವೇಲ್ ಅನ್ನುವಂಥ ವ್ಯಕ್ತಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದ್ರು. ಇದಕ್ಕೆ ತಿಲಕರು ಕೂಡ ಸಹಾಯ ಹಸ್ತವನ್ನ ಚಾಚಿದ್ರು ಅಂತ ಹೇಳಲಾಗುತ್ತೆ. 1893ರಲ್ಲಿ ಈ ಆಚರಣೆಗೆ ಸಂಪೂರ್ಣ ಸಾರ್ವಜನಿಕ ಸ್ವರೂಪವನ್ನ ತಿಲಕರು ನೀಡಿದ್ರು. ಕೇಸರಿ ಎನ್ನುವಂತ ಪತ್ರಿಕೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಆಚರಣೆಯ ಪರಿಕಲ್ಪನೆಯನ್ನ ಎಲ್ಲರಿಗೂ ಮನೆಗಳಿಗೆ ಮುಟ್ಟುವ ಹಾಗೆ ಬರೆದಿದ್ರು ತಿಲಕರು. ಆಗ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಎಲ್ಲರನ್ನೂ ಒಗ್ಗೂಡಿಸುವ ಮಂತ್ರವಾಗಿದ್ದ ಸಾರ್ವಜನಿಕ ಗಣೇಶೋತ್ಸವ ಇಂದಿನ ಮನೆಗಳನ್ನು ತಲುಪಿದೆ ಅಂತ ಹೇಳಬಹುದು. ಇನ್ನು ಗಣೇಶನ ಇತಿಹಾಸವನ್ನ ನೋಡೋದಾದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಗಣೇಶೋತ್ಸವವನ್ನ ಪ್ರತಿಯೊಬ್ಬರು ಆಚರಿಸ್ತಾರೆ ಅಂತ ಹೇಳಬಹುದು. ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಜನಿಸಿದಂತ ಗಣೇಶನ ಹಿನ್ನೆಲೆಯ ಇತಿಹಾಸವಾದ ಕಥೆಯನ್ನ ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈತ ದೇವರುಗಳಲ್ಲಿ ಮೊದಲು ಪೂಜಿಸಲ್ಪಡ್ತಾನೆ ಅಂತ ಹೇಳಲಾಗುತ್ತದೆ. ಗಣೇಶ ಪಾರ್ವತಿಯ ಸೃಷ್ಟಿ ಅಂತ ಕೂಡ ಹೇಳಲಾಗುತ್ತೆ. ಶಿವನ ಅನುಪಸ್ಥಿತಿಯಲ್ಲಿ ತನ್ನ ಮೈಯಲ್ಲಿದ್ದಂಥ ಶ್ರೀಗಂಧದಿಂದ ಗಣೇಶನನ್ನ ಸೃಷ್ಟಿ ಮಾಡ್ತಾಳೆ ಪಾರ್ವತಿ ಅಂತ ಹೇಳಲಾಗುತ್ತದೆ. ತಾನು ಸ್ಥಾನಕ್ಕೆ ಹೋದಾಗ ಗಣೇಶನನ್ನ ಕಾವಲಿಗೆ ಕೂರಿಸಿ ಹೋದಂತ ಪಾರ್ವತಿ ಗಣೇಶನು ತನ್ನ ತಾಯಿಯ ಸೂಚನೆಯನ್ನ ನಿಯಮಬದ್ಧವಾಗಿ ಪಾಲಿಸುವಂತ ವ್ಯಕ್ತಿಯಾಗಿರ್ತಾನೆ. ಶಿವನು ಪಾರ್ವತಿಯನ್ನ ಕಾಣೋದಕ್ಕೆ ಅವಸರವಾಗಿ ಬಂದಾಗ ಆತನನ್ನ ಗಣೇಶ ತಡೆದು ನಿಲ್ಲಿಸ್ತಾನೆ ಅಂತ ಹೇಳಬಹುದು. ಹೆಂಡತಿಯನ್ನ ನೋಡೋದಕ್ಕೆ ತಡೆದು ನಿಲ್ಲಿಸಿದಂತ ಗಣೇಶನ ಹಿನ್ನೆಲೆಯ ಕಥೆ ಶಿವನಿಗೆ ತಿಳಿಯದೇ ಇದ್ದಿದ್ರಿಂದ ಗಣೇಶನ ಮೇಲೆ ಯುದ್ಧಕ್ಕೆ ಆಹ್ವಾನವನ್ನ ನೀಡ್ತಾನೆ ಶಿವ. ಮತ್ತು ಯುದ್ಧದಲ್ಲಿ ಗಣೇಶನ ರುಂಡವನ್ನ ಕಡಿಯೋದ್ರ ಮೂಲಕ ತನ್ನ ವ್ಯಾಘ್ರ ರೂಪವನ್ನ ತಾಳ್ತಾನೆ ಶಿವ. ಈ ಎಲ್ಲ ಕಥೆಗಳು ನಡೆದ ನಂತರ ಸ್ಥಾನವನ್ನ ಮುಗಿಸಿ ಬಂದಂತ ಪಾರ್ವತಿ ಗಣೇಶನ ರುಂಡ ಒಂದು ದಿಕ್ಕಿಗೆ ಬಿದ್ದಿರುವುದನ್ನ ನೋಡಿ ರೌದ್ರಾವತಾರವನ್ನ ತಾಳ್ತಾಳೆ ಅಂತ ಹೇಳಲಾಗುತ್ತದೆ. ಕೋಪಗೊಂಡಂತ ಪಾರ್ವತಿ ಕಾಳಿಯ ರೂಪವನ್ನ ತಾಡಿ ಇಡೀ ಸೃಷ್ಟಿಯ ನಾಶವನ್ನ ಮಾಡೋದ್ರಾಗಿ ಶಿವನಿಗೆ ಬೆದರಿಕೆಯನ್ನ ಒಡ್ತಾಳೆ. ತನ್ನ ಮಗ ಜೀವಂತವಾಗಿ ಬರದೇ ಇದ್ರೆ ಸೃಷ್ಟಿಯನ್ನೇ ನಾಶ ಮಾಡ್ತೀನಿ ಎನ್ನುವಂತ ಬೆದರಿಕೆಯನ್ನ ಶಿವನಿಗೆ ಹಾಕಿದಾಗ ಪಾರ್ವತಿಯ ಉಗ್ರ ರೂಪವನ್ನ ನೋಡಿ ಭಯಗೊಂಡಂತ ಶಿವ ಉತ್ತರ ದಿಕ್ಕಿನ ಕಡೆಗೆ ಯಾವ ಪ್ರಾಣಿ ಮಲಗಿರುತ್ತೋ ಅದೇ ಪ್ರಾಣಿಯ ರುಂಡವನ್ನ ತಂದು ನಿನ್ನ ಮಗನಿಗೆ ಅರ್ಪಣೆ ಮಾಡ್ತೀನಿ ಅಂತ ತನ್ನ ಅನುಯಾಯಿಗಳಿಗೆ ಆದೇಶವನ್ನ ನೀಡ್ತಾನೆ. ಉತ್ತರ ದಿಕ್ಕಿನ ಕಡೆ ಮಲಗಿದಂತ ಒಂದು ಆನೆಯ ಮರಿಯ ರುಂಡವನ್ನ ತಂದು ಗಣೇಶನಿಗೆ ಗಂಟಿಸಿ ಆತನನ್ನ ಜೀವಂತವಾಗಿ ಮತ್ತೆ ಪಾರ್ವತಿಯ ಮಡಿಲಿಗೆ ಶಿವ ಹಾಕ್ತಾನೆ ಅಂತ ಕೆಲವು ಪುರಾಣಗಳು ಈ ಕಥೆಯನ್ನ ಉಲ್ಲೇಖಿಸುತ್ತೆ. ಹೀಗೆ ಗಣೇಶ ಉತ್ಸವದ ಅಥವಾ ಗಣೇಶನ ಇತಿಹಾಸವನ್ನ ಹೇಳಬಹುದು. 10 ದಿನಗಳ ಕಾಲ ಈತನ ಆಚರಣೆಯನ್ನ ಎಲ್ಲರೂ ಮಾಡ್ತಾರೆ ಮತ್ತು ಮೆರವಣಿಗೆಯ ಮೂಲಕ ಅದ್ಧೂರಿ ಗಣೇಶೋತ್ಸವವನ್ನ ಭಾರತದೆಡೆ ಎಲ್ಲರೂ ಕೂಡ ಆಚರಿಸ್ತಾರೆ ಅಂತ ಹೇಳಬಹುದು. ಭಗವಾನ್ ಶ್ರೀ ಗಣೇಶನಿಗೆ ಪ್ರಿಯವಾದಂಥ ಮೋದಕವನ್ನ ಆತನಿಗೆ ಅರ್ಪಿಸೋದ್ರ ಮೂಲಕ ಗಣೇಶ ಚತುರ್ಥಿಯನ್ನ ಅದ್ದೂರಿಯಾಗಿ ಆಚರಿಸ್ತಾರೆ ಮತ್ತು ಸಾರ್ವಜನಿಕವಾಗಿಯೂ ಕೂಡ ಅನೇಕ ಪ್ರಸಾದಗಳನ್ನ ಇಟ್ಟು ಭಕ್ತರಿಗೆ ಪ್ರಸಾದವನ್ನ ನೀಡುವ ಮೂಲಕ ಗಣೇಶೋತ್ಸವವನ್ನ ಅದ್ದೂರಿಯಾಗಿ ಆಚರಿಸ್ತಾರೆ ಅಂತ ಹೇಳಬಹುದು. ಹೀಗೆ ಗಣೇಶ ಚತುರ್ಥಿಯ ಹಿನ್ನೆಲೆಯನ್ನ ನಾವು ನೋಡಿದ್ವಿ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಬರೋದಕ್ಕೆ ಕಾರಣಗಳು ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ.
ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಗಣೇಶನ ಜನನವಾಗುತ್ತೆ ಅಂತ ಹೇಳಲಾಗುತ್ತದೆ. ಕೆಲವು ಸಂಪ್ರದಾಯವಾದಿಗಳ ಪ್ರಕಾರ ಗಣೇಶನ ಆಚರಣೆಯನ್ನು 10 ದಿನಗಳವರೆಗೆ, ಅಂದರೆ ಗಣೇಶನನ್ನು 3 ದಿನಕ್ಕೆ, 9 ದಿನಕ್ಕೆ ಮತ್ತು 11 ದಿನಗಳ ನಂತರ ವಿಸರ್ಜನೆಯನ್ನು ಮಾಡಿ ಗಣೇಶ ಚತುರ್ಥಿಯನ್ನು ಮುಕ್ತಾಯ ಮಾಡ್ತಾರೆ ಅಂತ ಹೇಳಲಾಗುತ್ತದೆ. ಈ ರೀತಿ ಗಣೇಶನ ಹಿನ್ನೆಲೆಯ ಇತಿಹಾಸವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗಳಿಗೆ ನಿಮ್ಮ ಸಹಾಯ ಹೀಗೆ ಇರಲಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ. ಮತ್ತೆ ನಿಮ್ಮ ಗಣೇಶನ ಸಂಭ್ರಮಾಚರಣೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಎಲ್ಲರೂ ಕೂಡ ಮೋದಕದ ಪ್ರಸಾದವನ್ನು ಗಣೇಶನಿಗೆ ಅರ್ಪಿಸ್ತಾರೆ ಮತ್ತು ಇದು ಚಾಲ್ತಿಯಲ್ಲಿದೆ ಅಂತ ಹೇಳಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.